ಸ್ಟಾರ್ಟ್ ಆಯಿತು. ಸ್ನೇಹಿತರೆ ನಮಸ್ಕಾರ. ಬಹಳ ವರ್ಷಗಳಾದ ಮೇಲೆ ಫೇಸ್ಬುಕ್ಕಲ್ಲಿ ಲೈವ್ ಬರ್ತಾ ಇರ್ತಕ್ಕಂಥದ್ದು. ವಿಶೇಷ ಏನು ಅಂತ ಬಂದಾಗ ನಾವೆಲ್ಲರೂ ಕೂಡ ಪ್ರವಾಸಗಳನ್ನು ಕೈಗೊಳ್ತೀವಿ. ಪ್ರವಾಸಗಳನ್ನು ಕೈಗೊಂಡು ಎಲ್ಲ ಕಡೆಗಳಲ್ಲೂ ಪ್ರವಾಸಗಳನ್ನು ಮಾಡ್ಕೊಂಡ್ಬರ್ತೀವಿ. ಪ್ರವಾಸ ಅಂತ ಹೋದಾಗ ದೊಡ್ಡ ದೊಡ್ಡ ಸ್ಥಳಗಳನ್ನು ನೋಡ್ತೀವಿ, ದೊಡ್ಡ ದೊಡ್ಡ ಸ್ಥಳಗಳನ್ನು, ದೇವಸ್ಥಾನಗಳನ್ನು ವೀಕ್ಷಣೆ ಮಾಡಿ ನಾವೆಲ್ಲರೂ ಕೂಡ ಮುಖ್ಯವಾಗಿ ಇರ್ತಕ್ಕಂಥ ಸಣ್ಣ ಪುಟ್ಟ ಸ್ಥಳಗಳನ್ನು ಬಿಟ್ಬಿಡ್ತೇವೆ. ಆದರೆ ಇಲ್ಲಿ ನಮಗೊಂದು ವಿಶೇಷ ಏನಂತ ಹೇಳಿದ್ರೆ, ಚಿಕ್ಕಮಗಳೂರಿನಿಂದ ಕೊಟ್ಟಿಗೆಹಾರ ಬಂದಾಗ ಇಲ್ಲಿ ನಮಗೆ ಬಹಳ, ಅದರಲ್ಲೂ ನಮ್ಮ ಪುಸ್ತಕ ಪ್ರೇಮಿಗಳಿಗೆ, ಸಾಹಿತ್ಯ ಪ್ರೇಮಿಗಳಿಗೆ ತುಂಬ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಪೂಚಂತೆ ಪ್ರತಿಷ್ಠಾನ ಅಂದರೆ ಪೂರ್ಣಚಂದ್ರ ತೇಜಸ್ವಿಯವರ ಪ್ರತಿಷ್ಠಾನ ಕರ್ನಾಟಕ ಸರ್ಕಾರದಿಂದ ಆಯೋಜನೆ ಮಾಡಿದ್ದಾರೆ. ಇಲ್ಲೊಂದು ಗೃಹವನ್ನು ನಿರ್ಮಾಣ ಮಾಡಿದ್ದಾರೆ. ಗೃಹ ನಿರ್ಮಾಣ ಮಾಡಿ ಇದರಲ್ಲಿ ನಮ್ಮ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರ್ತಕ್ಕಂತಹ ಎಲ್ಲ ಪುಸ್ತಕಗಳನ್ನು ಕೂಡ ಮಳಿಗೆಯಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಅದರಲ್ಲಿ 10% ಡಿಸ್ಕೌಂಟ್ ಕೂಡ ಇಟ್ಟಿದ್ದಾರೆ ಪುಸ್ತಕ ಪ್ರೇಮಿಗಳಿಗೋಸ್ಕರ. ಅದ್ರ ಜೊತೆಯಲ್ಲಿ ಬಹಳ ವರ್ಷಗಳ ಹಿಂದೆ ಬಂದಾಗ ಇದೊಂದು ಮನೆ ಅಂತ ಕಟ್ಟಿದರು. ಇದರಲ್ಲಿ ನೋಡಲಿಕ್ಕೆ ಒಂದು ಮನೆ ಅಂತೇಳಿ ಮಾಡ್ತಾಯಿದ್ರು. ಆದರೆ ಇವತ್ತು ಬಂದಾಗ ತುಂಬ ಆಶ್ಚರ್ಯ ಆಗಿದೆ ಅಂತ ಹೇಳಿದ್ರೆ, ಈ ಮನೆಯಲ್ಲಿ ಅದರಲ್ಲೂ ಪರಿಸರ ಪ್ರೇಮಿಗಳಿಗೆ, ನಮ್ಮ ಪೂರ್ಣಚಂದ್ರ ತೇಜಸ್ವಿಯವರು ಪರಿಸರ ಪ್ರೇಮಿಗಳಾಗಿದ್ದವರು, ಪರಿಸರ ಪ್ರೇಮಿಗಳಿಗೋಸ್ಕರ ಎಷ್ಟು ಅದ್ಭುತವಾಗಿರತಕ್ಕಂತಹ ಪರಿಸರದಲ್ಲಿ ಸಿಗ್ತಕ್ಕಂತಹ ಒಂದು ಕ್ರಿಮಿಕೀಟಗಳಾಗ್ಬೋದು, ಇವುಗಳೆಲ್ಲದರ ಬಗ್ಗೆ ಸ್ಥಾಪನೆ, ಇಲ್ಲಿ ಅವುಗಳ ಮಾದರಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಸ್ಥಾಪನೆಯನ್ನು ಮಾಡಿ ಆನಂತರದಲ್ಲಿ ನೋಡಿ, ಹಳೆಯ ಎಲ್ಲ ರೀತಿಯಾಗಿರ್ತಕ್ಕಂತಹ ಒಂದು ಸಾಮಗ್ರಿಗಳು, ಹಳೆಯ ಸಾಮಗ್ರಿಗಳು ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಅದರ ಬಗ್ಗೆ ಪರಿಚಯನೇ ಇರೋದಿಲ್ಲ. ಮಕ್ಕಳು ಏನು ಈಗಿನ ಹೊಸದಾಗಿ ಎಲ್ಲರೂ ಮೊಬೈಲ್ ಇಟ್ಕೊಂಡು ಮೊಬೈಲಲ್ಲಿ ಗೂಗಲ್ನಲ್ಲಿ ಎಲ್ಲವನ್ನು ಸಹ ನೋಡ್ಕೊಳ್ತಾ ಇರ್ತಾರೆ. ಆದರೆ ಅವುಗಳ ಬಗ್ಗೆ ಯಾವ ವಸ್ತುಗಳು ನಮ್ಮ ಹಿರಿಯರು ಬಳಸ್ತಾ ಇದ್ರು ಅಂದರೆ ತೂಕದ ಸಾಮಗ್ರಿಗಳಾಗ್ಬೋದು, ಅವರು ಬಳಸ್ತಾ ಇದ್ದ ಕತ್ತಿ, ಗುರಾಣಿ, ಇವುಗಳೆಲ್ಲದರ ಬಗ್ಗೆ ಒಂದು ಅರಿವು ಮೂಡಿಸ್ಲಿಕ್ಕೋಸ್ಕರವಾಗಿ ಆ ಮಕ್ಕಳಿಗೆ ಒಂದು ಅರಿವು ಮೂಡಿಸ್ಲಿಕ್ಕೆ ಇದೊಂದು ತುಂಬ ಸುಂದರವಾಗಿರ್ತಕ್ಕಂಥ ಜಾಗ. ಏನೇನು ವಸ್ತುಗಳಿದೆ ಬನ್ನಿ ಅವೆಲ್ಲ ಸಹ ನೋಡೋಣ. ನೋಡಿ, ನಾವೆಲ್ಲ ಇವತ್ತು ಸ್ಟೀಲ್ ಪಾತ್ರೆ ಎಲ್ಲವಕ್ಕೂ ಕೂಡ ಬಂದ್ಬಿಟ್ಟಿದ್ದೇವೆ. ಅದರಲ್ಲೂ ಕೂಡ ನಾನ್ ಸ್ಟಿಕ್ ಅನ್ನೋದಕ್ಕೆ ಬಂದ್ಬಿಟ್ಟಿದ್ದೇವೆ. ಆದರೆ ಇಲ್ಲಿ ನೋಡಿ ವಿಶೇಷ, ಬೀಸ್ತಕ್ಕಂಥ ಕಲ್ಲು ಮತ್ತು ಹಿರಿಯರು ಬಳಸ್ತಾ ಇದ್ದಂತಹ ಮರದ ಪಾತ್ರೆಗಳೆಲ್ಲ ಏನೇನು ಬಳಸ್ತಾ ಇದ್ರು ಹಿರಿಯರು, ಆ ಮರದ ಪಾತ್ರೆಗಳನ್ನೆಲ್ಲ ನೋಡಿ ಇಲ್ಲಿ ಇಟ್ಕೊಂಡಿದ್ದಾರೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸಂಗ್ರಹ ಅಂತ ಹೇಳಿದ್ರೆ ನೋಡಿ, ಆಮೆ ರೀತಿಯಲ್ಲಿದೆ. ನಾವೆಲ್ಲ ತೆಂಗಿನಕಾಯಿ ತುರಿತೀವಲ್ಲ, ಕ್ಯಾರೆಟ್ ಎಲ್ಲ ತುರಿತೀವಲ್ಲ, ಈ ಎಲ್ಲ ವಸ್ತುಗಳು. ಸೌಟ್ ನೋಡಿ ಹೇಗಿದೆ, ಕಡುಗೋಲು, ಮೊಸರು ಕಡಿಯತಕ್ಕಂಥದ್ದು ತುಂಬ ಅದ್ಭುತವಾಗಿದೆ. ನೋಡಿ, ಶಾವಿಗೆ ಮಣೆ ನಮ್ಮ ಹಿರಿಯರು ಹಿಂದೆ ಇಡ್ತಾ ಇದ್ದಂಥ ನೆಲುವುಗಳು, ದೀಪಗಳು. ನೋಡಿ, ಗಾಂಧಿ ತಾತ ತೋರಿಸ್ತೀವಿ. ಗಾಂಧಿ ತಾತ ಚರಕದಲ್ಲಿ ನೂಲನ್ನು ಸುತ್ತಾ ಇದ್ರು ಅಂತ ಮಾತ್ರ ತೋರಿಸ್ತೇವೆ ಅಷ್ಟೇ. ಆದರೆ ನೋಡಿ, ಆ ಚರಕವನ್ನು, ಹಳೆ ಕಾಲದ ಚರಕವನ್ನು ಸಹ ಇಲ್ಲಿ ಇಟ್ಟಿದ್ದಾರೆ. ನೋಡಿ, ಆರತಿ ಸೆಟ್ಟುಗಳು, ಹಿಂದೆ ನೀರು ಸೇದಲಿಕ್ಕೆ ಬಳಸ್ತಾ ಇದ್ದಂಥ ಗಾಲಿಗಳು, ರಾಟೆ. ಇದು ನೋಡಿ, ದೀಪ, ಸೀಮೆ ಎಣ್ಣೆ ದೀಪ, ಬ್ರೋವಿಂಗ್ ಟಾರ್ಚ್, ಇದೆಲ್ಲವೂ ಕೂಡ ನೋಡಿ, ತಂಬೂರಿ. ನೋಡಿ, ಇದೆಲ್ಲ ತೂಕದ ಸಾಮಗ್ರಿಗಳು. ನೋಡಿ, ಇವೆಲ್ಲ ಹಿಂದೆ ಬಳಸ್ತಾ ಇದ್ದಂಥದ್ದು ಚಿನ್ನವನ್ನು ತೂಕ ಮಾಡಲಿಕ್ಕೆ ನಮೂನೆಗಳು, ಅಂದರೆ ತೂಕದ ಬೊಟ್ಟುಗಳಿವೆಲ್ಲ. ತೊಲ, ಪೌಂಡು, ಇದೆಲ್ಲ ಹಿಂದೆ ಹೇಳ್ತಾ ಇದ್ರಲ್ಲ, ಈ ಥರ ತೂಕದ ಬೊಟ್ಟುಗಳನ್ನು ಇಟ್ಟಿದ್ದಾರೆ. ನೋಡಿ, ಇವೆಲ್ಲ ಹಿಂದೆ ನಮಗೆ ರೇಷನ್ ಕೊಡಲಿಕ್ಕೆಲ್ಲ ಬಳಸ್ತಾಯಿದ್ರು. ಕೆಜಿ, 5 ಕೆಜಿ, 10 ಕೆಜಿ ಇದೆಲ್ಲ ಬೊಟ್ಟುಗಳನ್ನು ಬಳಸ್ತಾಯಿದ್ರು ಅದರದ್ದು. ಇದೆಲ್ಲ ನೋಡಿ, ಕೊಳಗಗಳು, ಸೇರು, ಪಾವು, ಚಟಾಕು ಎಲ್ಲ ಹಿರಿಯರು ಹೇಳ್ತಿದ್ರಲ್ಲ. ನೋಡಿ, ಎಲ್ಲ ಇಲ್ಲಿದೆ. ಈಗೆಲ್ಲ ನಾವು ಗ್ರಾಮು ತೂಕಕ್ಕೆ ಬಂದುಬಿಟ್ಟಿದ್ದೀವಲ್ಲ, ತೂಕವನ್ನು ಏನು ಮಾಡ್ತಾ ಇದ್ವಲ್ಲ ನೋಡಿ, ಅದೆಲ್ಲ ಅಳತೆ ಹಿಂದೆ ಮಾಡ್ತಾ ಇದ್ದದ್ದು. ಇಬ್ಳಿಗೆ, ಕೊಳಗ, ಎಲ್ಲ ವಸ್ತುಗಳು ಎಷ್ಟು ಅದ್ಭುತವಾಗಿದೆ. ತಕ್ಕಡಿಗಳು ತುಂಬ ಚೆನ್ನಾಗಿಟ್ಟಿದ್ದಾರೆ ನೋಡಿರಿ. ಈಗೆಲ್ಲ ಟಾರ್ಚ್ಗಳು, ಹಿಂದೆಲ್ಲ ಶೆಲ್ಲನ್ನು ಹಾಕಿ ಬಳಸ್ತಾ ಇದ್ದಂಥ ಟಾರ್ಚ್ಗಳು. ಲ್ಯಾಟಿನ್, ಗೋಡೆ ಗಡಿಯಾರ, ಇವತ್ತೆಲ್ಲ ಡಿಜಿಟಲಿ ಬಂದಿದ್ದಾವೆ. ನೋಡಿ, ಇವೆಲ್ಲ ಟೈಪಿಂಗ್ ಮಿಷನ್ಸ್ಗಳು.
ಮುದ್ರಣಗಳು, ಕನ್ನಡದಲ್ಲಿ ಮುದ್ರಣ ಮಾಡ್ತಾಯಿದ್ರಲ್ಲ ಮುದ್ರಣಗಳು ನೋಡಿ. ಫ್ಯಾಕ್ಸ್, ಹಿಂದೆ ಫ್ಯಾಕ್ಸ್ ಕಳಿಸ್ತಾಯಿದ್ರು ಹಿಂದೆ ಅಂತ ಹೇಳ್ತಾಯಿದ್ರಲ್ಲ, ಎಲ್ಲ ಬರ್ತಾಯಿದ್ದಂಥ ಫ್ಯಾಕ್ಸ್ಗಳು ನೋಡಿರಿ. ಎಲೆಕ್ಟ್ರಾನಿಕ್ ಟೈಪ್ ರೈಟನ್ ಅಂತ ಎಲ್ಲ ಈ ರೀತಿ ಕಳಿಸ. ಈಗೆಲ್ಲ ಮೊಬೈಲಲ್ಲಿ ವಾಟ್ಸಪ್ಪು ಮೆಸೇಜು. ಮೊನ್ನೆ ಒಂದು ಸಾಹಿತ್ಯ ತುಂಬ ಚೆನ್ನಾಗಿ ಹೇಳ್ತಾಯಿದ್ರು, ನಮ್ಮ ಹಿರಿಯರು ಹೇಳ್ತಾಯಿದ್ರು. ಇವತ್ತೆಲ್ಲ ಪ್ರೀತಿ ಹೇಗಾಗುತ್ತೆ ಅಂತ ಹೇಳಿದ್ರೆ, ಬೆಳಗ್ಗೆ ವಾಟ್ಸಪ್ಪಲ್ಲಿ ಹಾಯ್, ಮಧ್ಯಾಹ್ನಕ್ಕೆ ತಮ್ಸಪ್ಪು, ಸಾಯಂಕಾಲಕ್ಕೆ ಹಾರ್ಟ್, ಈ ರೀತಿಯಾದಂಥ ಮೆಸೇಜ್ಗಳು ಈಗಿದೆ. ಆದರೆ ಹಿಂದೆ ಎಲ್ಲ ಹೇಗೆ ನೋಡಿ, ಎಲ್ಲ ಫ್ಯಾಕ್ಸ್ಗಳು, ಲೆಟರ್ಗಳು ಈ ರೀತಿಯಾಗಿ ನಡೀತಾ ಇದ್ದಂಥ ಕಾಲದಂಥ ವಸ್ತುಗಳಿವೆಲ್ಲ. ನೋಡಿ, ಇದು ರೈಲ್ವೆ ಸಿಗ್ನಲ್ಲು. ಇವೆಲ್ಲ ನಾವು ಸಹ ನೋಡೇ ಇರಲಿಲ್ಲ. ನೋಡಿ, ಕ್ಯಾಮ್ರಾಗಳು ಎಷ್ಟು ಸಂಗ್ರಹ ಮಾಡಿದ್ದಾರೆ ನೋಡಿ, ಕ್ಯಾಮ್ರಾಗಳಿದೆಲ್ಲ. ನಾವೆಲ್ಲ ಈಗ ಮೆಗಾಪಿಕ್ಸೆಲ್ ಕ್ಯಾಮ್ರಾಗಳು ಬಂದಿದ್ದೇವೆ ನೋಡಿ. ಇದೆಲ್ಲ ಹಳೆಯ ಕಾಲದ ಕ್ಯಾಮ್ರಾಗಳು, ಗ್ಲಾಸ್ ಹಾಕಿದೆ ಹಾಗಾಗಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಟೆಲಿಫೋನ್ಗಳು ಅದ್ಭುತವಾಗಿದೆ. ಟೈಪಿಂಗ್ ಮಿಷಿನ್ಗಳು ನೋಡಿರಿ. ಕ್ಯಾಮ್ರಾ ಸ್ಟ್ಯಾಂಡ್ ಮರದಲ್ಲಿ ಮಾಡಿರ್ತಕ್ಕಂಥದ್ದು. ವಿಂಟೇಜ್ ಮಾಡೆಲ್ ಕಾರ್ಸ್ ಅಂದರೆ ಹಿಂದೆ ಕಾರ್ನೆಲ್ಲ ಮಾಡೆಲ್ಗಳು ಏನು ಬಿಡ್ತಾ ಇದ್ರಲ್ಲ, ಆ ಮಾಡೆಲ್ಗಳಿವೆಲ್ಲ ತುಂಬ ಇದೆ ಸ್ನೇಹಿತರೆ ನೋಡಲಿಕ್ಕೆ. ನೋಡಿ, ಇವೆಲ್ಲ ಟೈಪಿಂಗ್ ಮಿಷಿನ್ಗಳು. ನೋಡಿ, ಫೀಲ್ಡ್ ಕ್ಯಾಮ್ರಾ ಎಷ್ಟು ಅದ್ಭುತವಾಗಿದೆ ನೋಡಿ. ರೆಕಾರ್ಡ್ ಪ್ಲೇಯರ್, ನಾವೆಲ್ಲ ಈಗ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊತೀವಿ. ಹಿಂದೆ ರೆಕಾರ್ಡ್ ಮಾಡಬೇಕಾದ್ರೆ ನೋಡಿ ಈ ಥರ ಬಳಸ್ತಾಯಿದ್ರು ನೋಡಿ. ಈಗೆಲ್ಲ ರಾಜಕಾರಣಿಗಳು ಓಟೆಲ್ಲ ಕಳ್ಳತನ ಆಗ್ತಿದೆ ಅಂತಾರಲ್ಲ, ಹಿಂದೆ ಓಟ್ ಹಾಕ್ತಿದ್ದು ಓಟ್ ಬಾಕ್ಸ್, ಬ್ಯಾಲೆಟ್ ಬಾಕ್ಸ್ ಹೇಗಿದೆ ನೋಡಿ ಹಿಂದೆದು. ನೋಡಿ, ನಾಣ್ಯಗಳು, ಕಾಯಿನ್ಸ್ ಹಿಂದೆ ಬಳಸ್ತಾ ಇದ್ರಲ್ಲ, ಈಗೆಲ್ಲ ಡಿಜಿಟಲ್ ಕರೆನ್ಸಿಗೆ ಏನು ಬಂದಿದ್ದೇವೆ. ಹಿಂದೆ ಬಳಸ್ತಾ ಇದ್ದದ್ದು ಪೈಸೆ, 10 ಪೈಸೆ, 5 ಪೈಸೆ, ಹಣ ಸರಣಿ ನೋಡಿ. ಇವೆಲ್ಲ ಬ್ರಿಟಿಷರ ಕಾಲದ್ದು, ಬ್ರಿಟಿಷ್ ಇಂಡಿಯಾ ಕಾಲದ್ದು ನೋಡಿ. ಇವೆಲ್ಲ ಪ್ರಾಚೀನ ಭಾರತದ ನಾಣ್ಯಗಳಿವೆಲ್ಲ. ಸಿಂಧೂ ಬಯಲಿನ ನಾಗರಿಕತೆಯ ಒಂದು ವ್ಯಾವಹಾರಿಕ ನಾಣ್ಯಗಳನ್ನು ಕೂಡ ಇಟ್ಟಿದ್ದಾರೆ ನೋಡಿ. ಇದು ಶಿವಾರಿ, ಮರಾಠರದ್ದು, ವಿಜಯನಗರದ ನಾಣ್ಯಗಳು, ಮೈಸೂರು ನಗರದ ನಾಣ್ಯಗಳು, ಬಿಜಾಪುರದ್ದು, ತಾಳೆಗರಿಗಳು, ತಾಳೆಗರಿ ಗ್ರಂಥಗಳು. ಪರವಾಗಿಲ್ಲ ನೋಡಿ. ಹಿಂದೆ ಎಲ್ಲ ತಾಳೆಗರಿ ಬರೀತಾ ಇದ್ರಲ್ಲ, ಲೇಖನಗಳು ಬರಲಿಕ್ಕೆ, ಆ ವಸ್ತುಗಳು. ಕತ್ತಿಗಳು ನೋಡಿ, ಹೇಗೆಲ್ಲ ಇದೆ ಕತ್ತಿಗಳು. ನೇಪಾಳಿ ಕುಕ್ರಿ, ಸಣ್ಣ ಸಣ್ಣ ವಸ್ತುಗಳೆಲ್ಲ ಇದೆ. ಈ ವಸ್ತುಗಳು ಏನಿದೆ, ಡಿಪ್ ಪೆನ್ ಅಂದರೆ ಹಿಂದೆ ಇಂಕನ್ನು ಅದ್ದಿ ಬರಿತಾ ಇದ್ರಲ್ಲ ಅದು. ಲೆಟರ್ ಕಂಟೈನರ್, ಅದರೊಳಗಡೆ ಲೆಟರ್ ಇಟ್ಟು ಹಿಂದೆ ಕಲಿಸ್ತಾ ಇದ್ರಲ್ಲ ಮಹಾರಾಜರು, ಅವು ನೋಡಿ. ಇದರೆಲ್ಲ ಏನೇನಿದೆ, ಇವೆಲ್ಲ ಎಷ್ಟೋ ವಸ್ತುಗಳನ್ನು ನಾವೇ ನೋಡಿಲ್ಲ. ಸುಣ್ಣ ಡಬ್ಬಿಗಳಂತಿದೆಲ್ಲ ನೋಡಿ. ಅಡಿಕೆ ಕತ್ರಿಗಳು, ಹೊಗೆ ಸೊಪ್ಪಿನ ಡಬ್ಬಿಗಳು, ಕುಂಕುಮದ ಡಬ್ಬಿಗಳು, ಕುದುರೆ ಗೆಜ್ಜೆ ಸರ ನೋಡಿ. ಇವೆಲ್ಲ ಒಡವೆಗಳು, ಬೆಳ್ಳಿಯ ಒಡವೆಗಳು. ಹಿಂದೆ ಹಿರಿಯರೆಲ್ಲ ಹಾಕ್ತಾಯಿದ್ರಲ್ಲ, ಮೈ ತುಂಬ ಬೆಳ್ಳಿ ಒಡವೆ ಹಾಕೋರು. ಕಾಲು ಕಡಗ, ಕೈ ಬಳೆ ನೋಡಿ, ಓಲೆಗಳು, ಉಂಗುರ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಉಂಗುರ, ಎಲ್ಲ ಡಾಬು ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ, ಇತ್ತೀಚೆಗೆ ಕಾಂತಾರ ಸಿನಿಮಾದಲ್ಲಿ ನೋಡಿದ್ರಲ್ಲ, ಗಗ್ಗರ
ಅವೆಲ್ಲ ಇವು ತಾಳ, ಚಿಟಕಿ, ಅಲಂಕಾರಿಕ ಶಂಖ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿರಿ. ಸೀರೆ ಡಿಸೈನ್ಗೆ ಬಣ್ಣ ಹಚ್ಚು, ಇವೆಲ್ಲ ಅಚ್ಚುಗಳು. ಈಗೆಲ್ಲ ಕಂಪ್ಯೂಟರ್ ಮಿಕ್ಸಿಂಗ್ ಇರ್ಬೋದು. ಈ ಹಿಂದೆ ಕಲರನ್ನು ಹಾಕ್ಕೊಂಡು ಸೀರೆಗೆ ಅಚ್ಚನ್ನು ಒತ್ತುತ್ತಾ ಇದ್ದದ್ದು. ನೋಡಿರಿ, ಕಂಚಿನ ತಟ್ಟೆ, ಇವೆಲ್ಲ ಹಳೆಯ ಸಾಮಗ್ರಿಗಳೇ. ಬರ್ಜಿ, ಪದಾತಿ ದಳ ಹಿಂದೆ ಎಲ್ಲ ಬಳಸ್ತಾ ಇದ್ದಂಥದ್ದು. ಖಡ್ಗ, ಮೈಸೂರು ಶೈಲಿಯ ಖಡ್ಗಗಳಿವೆಲ್ಲ ನೋಡಿ. ಕೊಡಲಿಗಳಿವೆಲ್ಲ ಗಂಡು ಕೊಡಲಿಗಳು ಕಡಿತಾ ಇರಲಿಕ್ಕೆ ಬಳಸ್ತಾ ಇದ್ದದ್ದು ಬರ್ಜಿಗಳು. ನೋಡಿ, ಚನ್ನಮಣೆ, ಅಳಗುಳಿ ಮಣೆ ಆಡ್ತಾ ಇದ್ದಂಥದ್ದು ಇದೆಲ್ಲ. ಪಂಚಪಾತ್ರೆಗಳು ನೋಡಿರಿ, ಇದೆಲ್ಲ ಕಂಚಿಂದು, ಹಿತ್ತಾಳೆದು ಎಲ್ಲ ವಸ್ತುಗಳು, ಎಲ್ಲ ಸಾಮಗ್ರಿಗಳು. ಈಗಿನ ಕಾಲದಲ್ಲಿ ಕೊಂಡ್ಕೊಳ್ಳೋದು ಕಷ್ಟ. ಅದರಲ್ಲೂ ಕೊಂಡ್ಕೊಳ್ಬೋದು, ಆದರೆ ಈ ರೀತಿಯಾಗಿರ್ತಕ್ಕಂತಹ ಕಂಚಾಗಲಿ ಹಿತ್ತಾಳೆ ಆಗಲಿ ಈಗಿನ ಕಾಲದಲ್ಲಿ ಬರೋದೆಲ್ಲ ಕಷ್ಟ ಅನ್ನೋಕ್ಕೇನು ಸಿಗೋದೇ ಇಲ್ಲ. ನೋಡಿ, ಹಿಂದೆ ಈ ಸೈನಿಕರೆಲ್ಲ ಹಾಕ್ಕೋತಿದ್ರಲ್ಲ ಮುಖಕ್ಕೆ, ಹಾಕ್ಕೋತಿದ್ರು ನೋಡಿ. ನೀವೆಲ್ಲ ಹೆಲ್ಮೆಟ್ ಹಾಕ್ಕೊಂಡಂಗೆ ಹಿಂದೆ ಯುದ್ಧ ಮಾಡಬೇಕಾದ್ರೆ ಶಿರಸ್ತ್ರಾಣ ಹಾಕ್ಕೋತಿದ್ರಲ್ಲ ನೋಡಿ. ಇವು ತುಂಬ ಚೆನ್ನಾಗಿ ಕಲೆಕ್ಷನ್ ಮಾಡಿದ್ದಾರೆ. ಹಳೇ ಕಾಲ ಸಾಮಗ್ರಿಗಳಿಂದ ತುಂಬ ಚೆನ್ನಾಗಿ ಕಲೆಕ್ಷನ್ ಮಾಡಿದ್ದಾರೆ. ಒಮ್ಮೆ ಭೇಟಿ ಕೊಡಿ. ಚಿಕ್ಕಮಗಳೂರು ಕಡೆ ಬಂದಾಗ ಇಲ್ಲೇ ಭೇಟಿಯನ್ನು ಕೊಡಿ. ಅದ್ರ ಜೊತೆಗೆ ಪರಿಸರಕ್ಕೋಸ್ಕರವಾಗಿ ನೋಡಿ, ನಮ್ಮ ಪೂರ್ಣಚಂದ್ರ ತೇಜಸ್ವಿಯವರ ಪ್ರತಿಷ್ಠಾನದ ವತಿಯಿಂದ ಮಾಡಿರ್ತಕ್ಕಂಥದ್ದು ಇದೆಲ್ಲ. ಈ ಕಡೆ ಬಂದರೆ ಇಲ್ಲಿರ್ತಕ್ಕಂತಹ ಕೀಟಗಳು, ಏನೇನು ಕೀಟಗಳು ಅಂದರೆ ಪೂರ್ಣಚಂದ್ರ ತೇಜಸ್ವಿಯವರು ಪರಿಸರದಲ್ಲಿ ಮಾಡ್ತಾ ಇದ್ದಂಥದ್ದೇ ಪಕ್ಷಿಗಳು, ಕೀಟಗಳ ಬಗ್ಗೆನೇ ಅವರು ಹೆಚ್ಚಿನದಾಗಿ ಒಲವು ಇದ್ದದ್ದು. ಹಾಗಾಗಿ ನೋಡಿ, ವೆಲ್ಕಮ್ ಅಂತ ಕೀಟಗಳಲ್ಲೇ ಮಾಡಿಬಿಟ್ಟಿದ್ದಾರೆ ಅವರು. ಒಂದು ಸಂಗ್ರಹ ಚೆನ್ನಾಗಿ ಮಾಡಿದ್ದಾರೆ. ಇರುವೆ ಸಿಂಹ, ನಾವೆಲ್ಲ ಏರೋಪ್ಲೇನ್ ಚಿಟ್ಟೆ ಅಂತೀವಲ್ಲ ನೋಡಿ, ಇರುವೆ ಸಿಂಹ ಅಂತದ್ದು. ಜೀರ್ಜಿಂಬೆ ನಾವೆಲ್ಲ ತುಂಬ ಚಿಕ್ಕವರಿದ್ದಾಗೆಲ್ಲ ನೋಡಿದ್ವಿ. ಈಗಿನ ಕಾಲದ ಮಕ್ಕಳಿಗೆ ಜೀರ್ಜಿಂಬೆನೇ ಗೊತ್ತಿಲ್ಲ. ಕುಂಬಾರಹುಳ, ಎಷ್ಟೋ ಇದನ್ನು ಗೊತ್ತೇ ಇಲ್ಲ ನಮಗೆ. ಗ್ರೀನ್ ಬುಷ್ ಕ್ರಿಕೆಟ್ ಅಂತ ನೋಡಿ, ನಾವೆಲ್ಲ ಇದು ಹೇಳ್ತೀವಲ್ಲ, ಕುಂಟು ಮಿಡಿತ ಏನು ಹೇಳ್ತೀವಿ ಇದನ್ನು. ಗೆದ್ದಲಿನ ರಾಣಿ ಹುಳು, ಗೆದ್ದುಳಗಳು. ನಾನೇ ಜಾಸ್ತಿ ಕಾಣಿಸ್ತಾ ಇದ್ದೇನೆ ಅದರಲ್ಲಿ ನೋಡಿ. ಇದೆಲ್ಲ ಕೀಟ ಪ್ರಪಂಚ ಇದೆಲ್ಲ ನೋಡಿ. ಚಿಟ್ಟೆಗಳಿದೆಲ್ಲ ಡಿಸೈನ್ ಚಿಟ್ಟೆಗಳು. ಇವೆಲ್ಲ ಕ್ರಿಮಿಕೀಟಗಳ ಬಗ್ಗೆ ನೋಡಿ, ತುಂಬ ಚೆನ್ನಾಗಿ ಇದೆಲ್ಲ ತೋರಿಸ್ಕೊಟ್ಟಿದ್ದಾರೆ. ನೋಡಿ, ಇಲ್ಲಿಗೆ ಬಂದರೆ ಇದು ಕೀಟಗಳ ಬಗ್ಗೆ ಇಟ್ಟಿರತಕ್ಕಂಥ ಒಂದು ಪರಿಚಯ. ಕೀಟಗಳ ಬಗ್ಗೆ ತುಂಬ ಚೆನ್ನಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇದು ಇಲ್ಲಿರ್ತಕ್ಕಂಥ ಸಸ್ಯಕಾಶಿ, ಅಂದರೆ ಈ ಮನೆಯಲ್ಲಿ ಏನೇನಿದೆ ಅಂತಕ್ಕಂಥದ್ದನ್ನೆಲ್ಲ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಮತ್ತು ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಪತ್ರಿಕೆಗಳ ಪ್ರಕಟಣೆ ಇದೆಲ್ಲವನ್ನು ಕೂಡ ಇಲ್ಲಿಟ್ಟಿದ್ದಾರೆ. ಅದರಲ್ಲೂ ಪರಿಸರ ಅಂತೂ ತುಂಬ ಅದ್ಭುತವಾಗಿದೆ. ಮತ್ತು ಪೂರ್ಣಚಂದ್ರ ತೇಜಸ್ವಿಯವರು ಬಳಸ್ತಾ ಇದ್ರಲ್ಲ ಆ ಸ್ಕೂಟರ್ನ ಮಾದರಿ, ಈ ರೀತಿಯಾಗಿ ಆ ಸ್ಕೂಟರ್ನ ಬಳಸ್ತಾಯಿದ್ರು ಅಂತೇಳಿ. ಹೀಗೆ ಒಳಗಡೆ ಬಂದರೆ ನೋಡಿ, ಇದು ಆಫೀಸ್ನಲ್ಲಿ ನಮಗೆ ಪುಸ್ತಕಗಳ ಬಗ್ಗೆ ನೋಡಿ, ಪುಸ್ತಕಗಳ ಬಗ್ಗೆ ಒಂದು ಗ್ರಂಥಾಲಯ ಇಟ್ಟಿದ್ದಾರೆ. ಪುಸ್ತಕ ಪ್ರೇಮಿಗಳು ಬಂದರೆ ಎಲ್ಲರೂ ಕೂಡ ಇಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಪೂರ್ಣಚಂದ್ರ ತೇಜಸ್ವಿಯವ್ರದ್ದು ಎಲ್ಲ ಪುಸ್ತಕಗಳು ಕೂಡ ಇಲ್ಲಿ ಸಿಗ್ತಕ್ಕಂಥದ್ದು ನೋಡಿ. ನಮಗೆ ಅಪರೂಪಕ್ಕೆ ಸಿಕ್ಕಂತಹ ಸ್ನೇಹಿತರು, ಪುಸ್ತಕ ಪ್ರೇಮಿ ಮೇಡಮ್ ಇಲ್ಲೇ ಇದ್ದಾರೆ. ಬಂದರೆ ಇಲ್ಲಿ ತುಂಬ ಚೆನ್ನಾಗಿ ಎಲ್ಲರಿಗೂ ಸಹಕಾರ ಮಾಡಿ ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ದಯವಿಟ್ಟು ಒಮ್ಮೆ ಎಲ್ಲರೂ ಕೂಡ
ಎಲ್ಲೆಲ್ಲೋ ಹೋಗ್ತೀವಿ, ಏನೇನೋ ನೋಡ್ತೀವಿ, ಎಲ್ಲ ಪ್ರಪಂಚ ಸುತ್ಕೊ ಬರ್ತೇವೆ. ಆದರೆ ಈ ರೀತಿಯಾಗಿ ಮಕ್ಕಳಿಗೆ ಈ ಸಾಮಗ್ರಿಗಳನ್ನು ತೋರಿಸ್ತಕ್ಕಂಥದ್ದಾಗಲಿ, ಸಾಮಗ್ರಿಗಳು ಇದೆಲ್ಲ ಇರ್ತಕ್ಕಂಥದ್ದಾಗಲಿ ನಮಗೆ ಗೊತ್ತೇ ಇಲ್ಲ. ಆದ್ದರಿಂದ ಎಲ್ಲರೂ ಕೂಡ ಈ ಕಡೆ ಬಂದಾಗ ಒಮ್ಮೆ ಮಕ್ಕಳಿಗೆ ಪ್ರಪಂಚವನ್ನು ತೋರಿಸಿ, ಏನೇನು ವಸ್ತುಗಳನ್ನು ಬಳಸ್ತಾ ಇದ್ರು, ಏನೇನು ಸಾಮಗ್ರಿಗಳನ್ನು ಹಿರಿಯರು ಬಳಸ್ತಾ ಇದ್ರು, ಅದರಿಂದ ಹಿರಿಯರ ಪ್ರಪಂಚವನ್ನು ಒಮ್ಮೆ ಮಕ್ಕಳಿಗೆ ತೋರಿಸ್ತಕ್ಕಂಥದ್ದು ಒಳ್ಳೆಯದು. ಯಾಕೆಂತ ಹೇಳಿದ್ರೆ ಹಿರಿಯರು ಅಂತ ಬಂದಾಗ ಅಜ್ಜಿ ತಾತ ಅಂತಕ್ಕಂಥ ಹೆಸರನ್ನೇ ಮರೀತಕ್ಕಂಥ ಈ ಕಾಲದಲ್ಲಿ ಅವರು ಬಳಸ್ತಾ ಇದ್ದಂಥ ಸಾಮಗ್ರಿಗಳನ್ನು ಮರೀತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದ್ದರಿಂದ ಆ ಸಾಮಗ್ರಿಗಳನ್ನು ಮಕ್ಕಳೆಲ್ಲರೂ ಕೂಡ ಕಾಣಲಿ, ಕಣ್ಣಲ್ಲಿ ಕಂಡು ಅದನ್ನು ಪರಿಚಯ ಮಾಡಿಕೊಟ್ರೆ ಸಾಕು ಮಕ್ಕಳಿಗೆ. ಇಲ್ಲ, ನಮ್ಮ ಅಜ್ಜಿ ತಾತ ಇವರೆಲ್ಲರೂ ಕೂಡ ಈ ರೀತಿಯಾಗಿ ಬಳಸ್ತಾ ಇದ್ರು ಅಂತಕ್ಕಂಥದ್ದನ್ನು ಆ ಮಕ್ಕಳಿಗೆ ತೋರಿಸ್ಕೊಟ್ರೆ ತುಂಬ ಉಪಯೋಗ ಆಗುತ್ತೆ. ನೋಡಿ, ಇದೆಲ್ಲ ಅಷ್ಟೇ, ಅಂದರೆ ಕಡ್ಡಿ ಹುಳು ಇದೆಲ್ಲ ಇವರು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಅಂದರೆ ಈ ಎಲೆಗಳಿಂದ ಕ್ರಿಯೇಟ್ ಮಾಡಿದ್ದಾರೆ. ಒಂದೊಂದು ಜಾತಿಯ ಹುಳುಗಳು, ಯಾವ ರೀತಿ ಹುಳುಗಳಿರುತ್ತೆ ಅಂತೇಳಿ ಕಡ್ಡಿನಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಪರಿಸರ. ನೋಡಿ ಹೇಗಿದೆ, ಚಿಕ್ಕಮಗಳೂರು ಅಂತಲೇ ಹಾಗೆ ಸ್ವರ್ಗ. ಇದಿಷ್ಟು ಇವರು ಮಾಡಿರ್ತಕ್ಕಂಥದ್ದು. ಅಂದರೆ ಪೂರ್ಣಚಂದ್ರ ತೇಜಸ್ವಿಯವರ ಒಂದು ನೆನಪಿಗಾಗಿ, ನೆನಪು ಅನ್ನೋದಕ್ಕಿಂತ ಅವರ ಒಂದು ಅಭಿರುಚಿ ಏನಿತ್ತು ಪರಿಸರದ ಬಗ್ಗೆ ಅದೆಲ್ಲವನ್ನು ತೋರಿಸ್ಕೊಡ್ಲಿಕ್ಕೋಸ್ಕರವಾಗಿ ಇಷ್ಟು ಪೂರ್ಣಚಂದ್ರ ತೇಜಸ್ವಿಯವರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಒಂದು ಸಸ್ಯಕಾಶಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪೂರ್ಣಚಂದ್ರ ತೇಜಸ್ವಿಯವರ ಬಗ್ಗೆ ಮಾಡಿರ್ತಕ್ಕಂಥ ಮನೆ ಇದು. ನೋಡಿ, ಈ ಪರಿಸರದಲ್ಲಿ ಇಷ್ಟೆಲ್ಲವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ KP ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು. ಮಾಡಿ ಅದನ್ನು ಎಲ್ಲರಿಗೂ ಕೂಡ ಸಂದರ್ಶ 10:30ಯಿಂದ 5:30ವರೆಗೂ ಇರುತ್ತೆ, ಸಂಜೆ 5:30ವರೆಗೂ ಇರುತ್ತೆ. ಬಂದರೆ ಎಲ್ಲರೂ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಇಲ್ಲಿ ಮೇಡಮ್ ಇದ್ದಾರೆ, ಸತೀಶಣ್ಣ ಅಂತ ಒಬ್ಬರಿದ್ದಾರೆ, ಎಲ್ಲರೂ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ನಮಗೆ ತುಂಬ ಚೆನ್ನಾಗೆಲ್ಲ ತಿಳಿಸ್ಕೊಡ್ತಾರೆ. ಹಾಗಾಗಿ ನಾ ಕೇಳ್ಕೊಳ್ತಕ್ಕಂಥದ್ದು, ಇವತ್ತು ಸುಮಾರು ಸರ್ತಿ ಇಲ್ಲಿ ಬಂದಿದ್ದೇನೆ, ಆದರೆ ಇವತ್ತು ನನಗೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಹಿರಿಯರ ಏನು ಹಿರಿಯರು ಬಳಸ್ತಾ ಇದ್ದಂಥ ಸಾಮಗ್ರಿಗಳಿತ್ತಲ್ಲ, ಆ ಸಾಮಗ್ರಿಗಳನ್ನು ನಾವು ನಮ್ಮ ಮಕ್ಕಳಿಗೆ ಪರಿಚಯ ಮಾಡಿಕೊಡ್ಬೇಕು. ಪರಿಚಯ ಮಾಡಿಕೊಟ್ರೆ, ಇಲ್ಲ ನಮ್ಮ ಹಿರಿಯ ಈ ರೀತಿಯಾಗಿ ಬಳಸ್ತಾ ಇದ್ರು. ಯಾಕೆ ನಾನು ಆಗಲೇ ಹೇಳಿದಾಗೆ ನಾವೆಲ್ಲ ಇವತ್ತು ನಾನ್ ಸ್ಟಿಕ್ ಇದಕ್ಕೆಲ್ಲ ಬಂದ್ಬಿಟ್ಟಿದ್ದೇವೆ, ಎಲ್ಲ ಸ್ಟೀಲ್ ಪಾತ್ರೆಗಳು ಇದಕ್ಕೆ ಬಂದ್ಬಿಟ್ಟಿದ್ದೇವೆ. ಇನ್ನು ಸ್ವಲ್ಪ ದಿನ ಹೇಗೆ ಹೋಗ್ತೀವಿ ಗೊತ್ತಿಲ್ಲ. ಅದರಲ್ಲೂ ಇತ್ತೀಚೆಗೆ ಸ್ಟೀಲ್ ಪಾತ್ರೆಗಳು ಬಳಸ್ತೇವೆ ಅನ್ನೋದಕ್ಕಿಂತ ಇನ್ನು ಸ್ವಲ್ಪ ದಿನ ಮುಂದಕ್ಕೆ ಹೋದರೆ ಝೊಮ್ಯಾಟೊ ಇವೆಲ್ಲ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅವನು ಮರ್ತು ಬಿಡ್ತಾರೆ. ಮಕ್ಕಳು ಸೌಟ್ ಯಾವುದು ಗೊತ್ತಿರಲ್ಲ, ಇದ್ಯಾವುದು ಗೊತ್ತಿಲ್ಲ. ಹಾಗಾಗಿ ನಮ್ಮ ಮಕ್ಕಳಿಗೆ ನಮ್ಮ ಈ ರೀತಿಯಾಗಿರ್ತಕ್ಕಂಥ ಸಾಮಗ್ರಿಗಳು, ಹಿರಿಯರು ಬಳಸ್ತಾ ಇದ್ದಂಥ ಸಾಮಗ್ರಿಗಳೇನಿದೆ ಅದನ್ನು ಪರಿಚಯ ಮಾಡಿಕೊಟ್ರೆ ಮಕ್ಕಳೆಲ್ಲರಿಗೂ ಕೂಡ ಹಿಂದಿನ ಹಿರಿಯರ ಪರಿಚಯ, ಹಿರಿಯರ ಕಾಲದ ಅವರ ಜೀವನ ಕಾಲ ಪರಿಚಯ ಆಗುತ್ತೆ. ಅದರಿಂದ ಮಕ್ಕಳೆಲ್ಲರೂ ಕೂಡ ಇಲ್ಲಿ ಕರ್ಕೊಬನ್ನಿ. ನೀವು ರೂಟ್ ಹೇಗೆ ಅಂತ ಹೇಳಿದ್ರೆ, ಆನ್ ದಿ ವೇ ಚಿಕ್ಕಮಗಳೂರು ಕಡೆಯಿಂದ ಧರ್ಮಸ್ಥಳ ಹೋಗಬೇಕು ಅಂತ ಹೇಳಿದ್ರೆ, ಧರ್ಮಸ್ಥಳದಿಂದ ಕೊಟ್ಟಿಗೆಹಾರ ನೀವು ಮೂಡಿಗೆರೆಯಿಂದ ಕೊಟ್ಟಿಗೆಹಾರ ಬಂದರೆ ಕೊಟ್ಟಿಗೆಹಾರಲ್ಲಿ ಒಳ್ಳೆ ನೀರು ದೋಸೆ ಸಿಗುತ್ತೆ. ಕೊಟ್ಟಿಗೆಹಾರಲ್ಲಿ ನೀರು ದೋಸೆ ತಿಂದು ಹಾಗೆ ನೀವು ಧರ್ಮಸ್ಥಳ ಕಡೆ ಹೋಗಬೇಕಾದ್ರೆ ಸ್ವಲ್ಪ ದೂರ, 1 ಕಿಲೋಮೀಟರ್ ಅಷ್ಟೇ, ಕೊಟ್ಟಿಗೆಹಾರಿಂದ 1 ಕಿಲೋಮೀಟರ್ ದೂರ ಆಗ್ಬೋದು, ಇನ್ನೂ ಹತ್ರನೇ ಆಗ್ಬೋದು. ಅಷ್ಟು ದೂರ ಬಂದರೆ ಧರ್ಮಸ್ಥಳ ರೋಡಲ್ಲಿ ಎಡಭಾಗದಲ್ಲಿದೆ. ನೀವು ನೋಡ್ಕೊಂಡು ಬಂದರೆ ಸ್ವಲ್ಪ ಅದು ಬೋರ್ಡೆಲ್ಲ ಹಾಕಿದ್ದಾರೆ, ನೋಡ್ಕೊಂಡ್ಬನ್ನಿ. ಎಲ್ಲರೂ ಕೂಡ ನೋಡ್ಕೊಬಂದು ಒಮ್ಮೆ ಎಲ್ಲರೂ ಕೂಡ ಅಲ್ಲಿ ಮಕ್ಕಳಿಗೆ ತೋರಿಸಿ ನೀವು ಕೂಡ ನೋಡಿ ಅಂತ ಹೇಳ್ತಾ ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಆದ್ದರಿಂದ ಎಲ್ಲರೂ ಕೂಡ ಒಮ್ಮೆ ದರ್ಶನ ಕೊಡಿ. ಅನ್ನೋದಕ್ಕಿಂತ ಎಲ್ಲರೂ ಕೂಡ ವೀಕ್ಷಣೆ ಮಾಡಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಎಲ್ಲರೂ ಕೂಡ ಹಿರಿಯರ ಬಗ್ಗೆ ಮಕ್ಕಳಿಗೆ ಪರಿಚಯ ಮಾಡಿಸೋಣ. ಎಲ್ಲರೂ ಕೂಡ ಹೀಗೆ ನಮ್ಮ ಹಿರಿಯರ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ.